ಹಾಯ್ ಎಲ್ಲರಿಗೂ ನಮಸ್ತೆ. ನಾವು ಈ ದಿನ ಒಂದು 52 ಎಕರೆ ಒಂದು ಸುಂದರವಾದಂಥ ಲೊಕೇಶನ್ನಲ್ಲಿ ಇರುವಂಥ ರೋಬಸ್ಟಾ ಕಾಫಿ ತೋಟನ ನೋಡೋಕೆ ಹೋಗ್ತಿದ್ದೀವಿ. ನೋಡಿ, ಪ್ರಾಪರ್ಟಿ ನೋಡೋಕೆ ಹೋಗುವಾಗ ನಿಮಗೆ ಒಂದು ವಿಲೇಜ್ ಕಾಣುತ್ತೆ. ಇಲ್ಲಿಂದ ತುಂಬ ಹತ್ತಿರ ಆಗುತ್ತೆ ಪ್ರಾಪರ್ಟಿ. ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬರುತ್ತೆ. ಸಕಲೇಶಪುರ ಮತ್ತು ಮೂಡಿಗೆರೆ ಬಾರ್ಡರ್ ಬರುತ್ತೆ. ಒಂದು ಒಳ್ಳೆ ಪ್ರಾಪರ್ಟಿ ಇದಾಗಿದೆ. ಪ್ರಕೃತಿ ಮಧ್ಯೆ ಒಂದು ಸಪ್ರೇಟ್ ಆಗಿದೆ. ಈ ಊರಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿದೆ. ತುಂಬ ಪೀಸ್ಫುಲ್ ಆಗಿದೆ. ನೋಡಿ, ತೋಟ ನೀವು ನೋಡ್ತಿದ್ರೆ ಹೇಗಿದೆ ಅಂತ. ತುಂಬ ಕಂಡೀಷನ್ ಆಗಿರುವಂಥ ರೋಬಸ್ಟಾ ಕಾಫಿ ತೋಟ ಇದಾಗಿದೆ. ಹಾಗೆ ನಮಗೆ ಒಂದು 200 ಮೀಟರ್ ನಿಮಗೆ ಈ ಥರ ಮಣ್ಣಿನ ರಸ್ತೆ ಸಿಗುತ್ತೆ. ಪ್ರಾಪರ್ಟಿಗೆ ಹೋಗುವಾಗ 200 ಮೀಟರ್ ಮಣ್ಣಿನ ರಸ್ತೆ ಸಿಗುತ್ತೆ. ಅಲ್ಲಿ ತನಕ ಪೂರ್ತಿ ಸಿಮೆಂಟ್ ರೋಡ್ ವ್ಯವಸ್ಥೆ ಇದೆ. ಪ್ಯೂರ್ ಮಲೆನಾಡು ಭಾಗ ಇದಾಗಿದೆ. ನಿಮಗೆ ಈ ಏರಿಯಾದಲ್ಲಿ 100ರಿಂದ 150 ಇಂಚ್ ಮಳೆ ಆಗುತ್ತೆ. ಹಾಗೆ ಅಕ್ಕಪಕ್ಕ ದೊಡ್ಡ ದೊಡ್ಡ ಎಸ್ಟೇಟ್ಗಳು ಕೂಡ ಇದೆ. ಒಂದು ಒಳ್ಳೆ ಐತಿಹಾಸಿಕವಾದ ಜಾಗ ಅಂತ ಹೇಳ್ಬೋದು. ಈ ಏರಿಯಾದಲ್ಲಿ ಕಾಫಿ, ಪೆಪ್ಪರ್, ಏಲಕ್ಕಿ, ಅಡಿಕೆ ಇಂಥ ಬೆಳೆಗಳು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಬಟರ್ ಫ್ರೂಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಪ್ರಾಪರ್ಟಿಗೆ ನಾವು ಹೋಗ್ತಿದ್ದೀವಿ. ಎಡಭಾಗದಲ್ಲಿ ಕಾಣ್ತಿರೋ ಪೂರ್ತಿ ಇದೇ ಪ್ರಾಪರ್ಟಿ ಆಗಿದೆ. ಪ್ರಾಪರ್ಟಿಯಲ್ಲಿ ಒಂದು ಮನೆ ಇದೆ. ನೋಡಿ, ನೀವು ಮನೆ ಇವಾಗ ನೋಡ್ತಿದ್ರೆ ತುಂಬ ಹಳೆ ಮನೆ. ಈ ಪ್ರಾಪರ್ಟಿ ಆನ್ ರೆಕಾರ್ಡ್ 52 ಎಕರೆ ಇದೆ. ಹಾಗೆ ಒಂದು 5ರಿಂದ 6 ಎಕರೆ ಎಕ್ಸ್ಟ್ರಾ ಬರುತ್ತೆ. ಒಂದು ಒಳ್ಳೆ ಲೊಕೇಶನಲ್ಲಿ ಈ ಪ್ರಾಪರ್ಟಿ ಇದೆ. ತುಂಬ ಚೆನ್ನಾಗಿದೆ. ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಯಾವುದೇ ರೀತಿ ಲಿಟಿಗೇಷನ್ ಸಮಸ್ಯೆಗಳು ಯಾವುದೂ ಇಲ್ಲ. ಯಾವುದೇ ರೀತಿಯ ತಕರಾರುಗಳು ಕೂಡ ಇಲ್ಲ. ಸ್ವಲ್ಪ ಹಿಲ್ ಸ್ಟೇಷನಲ್ಲಿರುವಂಥ ಪ್ರಾಪರ್ಟಿ ಇದಾಗಿದೆ. ಬಟ್ ಪೂರ್ತಿ ಏನು ಸ್ಟೀಪ್ ಇಲ್ಲ. ಒಂದು ರೇಂಜ್ಗಿದೆ. ನಿಮಗೆ ಒಂದು 60% ಲೆವೆಲ್ ಏರಿಯಾ ಬರುತ್ತೆ. ಒಂದು 40% ಸ್ವಲ್ಪ ಟೇಪರ್ ಬರುತ್ತೆ. ಆಮೇಲೆ ಪ್ಯೂರ್ ಮಲೆನಾಡು ಭಾಗ ಇದಾಗಿದೆ. ಮನೆಯಿಂದ ಅಕ್ಕಪಕ್ಕ ನೀವಿವಾಗ ನೋಡ್ತಿದ್ದೀರಾ, ಸುತ್ತ ಫೆನ್ಸಿಂಗ್ ಆಗಿರುವಂಥ ಪ್ರಾಪರ್ಟಿ ಇದು. ತುಂಬ ಸುಂದರವಾಗಿರುವಂಥ ಜಾಗ. ಒಂದು ಮಲೆನಾಡ ಮಧ್ಯದಲ್ಲಿ ಒಂದು ಕಾಫಿ ತೋಟದ ಮಧ್ಯದಲ್ಲಿ ಒಂದು ಮನೆ. ತುಂಬ ಸೊಗಸಾಗಿರುವಂಥ ಜಾಗ. ಒಂದು ನೇಚರ್ ಇಷ್ಟಪಡೋರ್ಗಂತೂ ತುಂಬ ಚೆನ್ನಾಗಿದೆ. ಮತ್ತು ಕಾಫಿ ತೋಟದಲ್ಲಿ ಇನ್ಕಮ್ ಕೂಡ ಇದೆ. ದೊಡ್ಡ ಪ್ರಾಪರ್ಟಿ, ಒಂದು 52 ಎಕರೆ ಕೂಡ ಇದೆ. ಹಾಗಾಗಿ ವರ್ತ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ದೊಡ್ಡ ಪ್ರಾಪರ್ಟಿ ಬೇಕು ಅನ್ನೋರು ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೀವು ಕಾಲ್ ಮಾಡ್ಬೋದು, ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು, ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು. ಒಂದು ಪ್ರಾಪರ್ಟಿ ಎಲ್ಲ ನಿಮಗೆ ಒಂದು 3-4 ಆಪ್ಷನ್ ಕೊಡ್ತೀವಿ. ಮತ್ತು ತುಂಬ ಚೆನ್ನಾಗಿರೋಂಥ ಪ್ರಾಪರ್ಟಿಗಳನ್ನೇ ಹುಡುಕಿರ್ತೀವಿ. ಯಾಕೆಂದರೆ ಕಸ್ಟಮರ್ ಯಾವಾಗಲೂ ದೇವರಿದ್ದಂಗೆ. ಸೊ ಹಾಗಾಗಿ ಒಳ್ಳೆ ಪ್ರಾಪರ್ಟಿಗಳನ್ನ ಸರ್ಚ್ ಮಾಡಿರ್ತೀವಿ. ಅವರ ಟೈಮು ಕೂಡ ವ್ಯರ್ಥ ಆಗಬಾರ್ದು, ನಮ್ಮ ಟೈಮ್ ಕೂಡ ವ್ಯರ್ಥ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಮನೆ ಪಕ್ಕ ಹಾಗೆ ಅಕ್ಕಪಕ್ಕ ನೇಚರ್ ತುಂಬ ಚೆನ್ನಾಗಿದೆ. ಯಾವಾಗಲೂ ಮಿಸ್ಟ್ ಇರುತ್ತೆ, ತಂಪಾದ ವಾತಾವರಣ ಇರುತ್ತೆ. ಜಿಗಣೆಗಳು ಸ್ವಲ್ಪ ಇರುತ್ತೆ. ನೋಡಿ, ತುಂಬ ಹಳೆ ಮನೆ, 80ರಿಂದ 100 ವರ್ಷದ ಹಳೆ ಮನೆ ಇದಾಗಿದೆ. ತುಂಬ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ ಮನೆನ. ಸಕಲೇಶಪುರದಿಂದ ಈ ಪ್ರಾಪರ್ಟಿಗೆ ಒಂದು 30ರಿಂದ 35 ಕಿಲೋಮೀಟರ್ ಆಗುತ್ತೆ.
ಹಾನ್ಬಳ್ಳಿಯಿಂದ ಕೂಡ ಈ ಪ್ರಾಪರ್ಟಿ ತುಂಬ ನಿಯರ್ ಆಗುತ್ತೆ. ಮೂಡಿಗೆರೆಯಿಂದ ಕೂಡ ಈ ಪ್ರಾಪರ್ಟಿ ತುಂಬ ನಿಯರ್ ಆಗುತ್ತೆ. ಒಂದು ಪ್ರೈಮ್ ಲೊಕೇಶನ್ನಲ್ಲಿರುವಂಥ ಒಂದು ಪ್ರೈಮ್ ಪ್ರಾಪರ್ಟಿ ಇದಾಗಿದೆ. ನೋಡಿ ಹೇಗಿದೆ, ವಾತಾವರಣ ಹೇಗಿದೆ ನೋಡ್ತಿದ್ರೆ, ತುಂಬ ಜೊತೆ ಕಾಡುಮರಗಳಿದೆ. ಹಾಗೆ ಒಂದು ಒಳ್ಳೆ ವ್ಯೂ ಸಿಗುವಂಥ ಜಾಗ, ವ್ಯೂ ಪಾಯಿಂಟ್ ಕೂಡ ಇದೆ. ಈ ಜಾಗ ಒಂದು ಫಾರ್ಮ್ ಹೌಸ್ ಮಾಡೋದು ತುಂಬ ಚೆನ್ನಾಗಿದೆ. ಅಥವಾ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮಾಡ್ತೀವಿ, ಅದರಿಂದ ಇನ್ಕಮ್ ಕೂಡ ನಮಗೆ ಬೇಕು ಅನ್ನೋರು ಕೂಡ ಈ ಪ್ರಾಪರ್ಟಿಲಿ ಅದು ಯೂಸ್ ಆಗುತ್ತೆ. ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಕೂಡ ಮಾಡ್ಬೋದು. ಹಾಗೆ ನೋಡಿ ಮನೆ ನೋಡ್ತಿದ್ದೀರಾ, ಮನೆ ಅನುಕೂಲಕ್ಕೆ ಯೋಗ್ಯವಾಗಿರುವಂಥ ಮನೆ ಇದಾಗಿದೆ. ಹಳೆ ಮನೆ ಆದರೂ ಕೂಡ ತುಂಬ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ. ಒಂದು ಸಣ್ಣ ಪುಟ್ಟ ಖರ್ಚು ಮಾಡಿಕೊಂಡ್ರೆ ತುಂಬ ಒಳ್ಳೆ ಮನೆ ಇದಾಗುತ್ತೆ. ರೇಟ್ ವಿಚಾರಕ್ಕೆ ಬಂದರೆ ಸೆಲ್ಲರ್ 1 ಎಕರೆಗೆ 22 ಲಕ್ಷ ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಆನ್ ಟೇಬಲ್ ನೀವು ಡೈರೆಕ್ಟ್ ಅವ್ರ ಹತ್ರನೇ ಕೂತ್ಕೊಂಡಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ, ನಾವು ತೋರಿಸ್ತಿರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ, ನಿಮ್ಮೆಲ್ಲರಿಗೂ ಮನಸ್ಸಿಂದ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ.